ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ RG ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಅಳತೆ ಬರೆದಿರೋದು, ನಾನು ಹೊಲಿತಾ ಇರೋ ಕಾಲರ್ ಬ್ಲೌಸಿನ ಅಳತೆ. ಮೈ ಉದ್ದ ಬಂದುಬಿಟ್ಟು 15 ಇಂಚು ಪ್ಲಸ್ 1 ಇಂಚು 16, ಎದೆ ಸುತ್ತಳತೆ ಬಂದುಬಿಟ್ಟು 40, ನಾಲ್ಕನೇ ಒಂದು ಭಾಗ 10, ಮತ್ತು ಮುಂಭಾಗದ ಡೀಪ್ ಅಗಲ 3.5 ಇಂಚು, ಕಂಕ್ಳು ಹಾರ್ಮೋಲ್ 7.5 ಇಂಚು. ಮತ್ತು ಕಾಲರ್ ನೆಕ್ಕಿಗೆ ನೀವು ಇಂಪಾರ್ಟೆಂಟಾಗಿ ಏನು ಮೆಥಡ್ ಫಾಲೋ ಮಾಡಬೇಕು ಅಂದರೆ, ಕುತ್ತಿಗೆ ಅಗಲನ ಯಾವತ್ತೂ ಕಡಿಮೆ ಇಡಬೇಡಿ, ಯಾಕಂದರೆ ಹಾಕುವಾಗ ತುಂಬ ಟೈಟ್ ಬರುತ್ತೆ. ನಾನು ಈ ಮೆಜರ್ಮೆಂಟನ್ನ ಇಲ್ಲಿ ಬರೆದಿದ್ದೀನಿ, ಮತ್ತು ಈಗ ಮೆಜರ್ ಮಾಡಿಯೂ ಸಹ ಅಳತೆ ಬ್ಲೌಸಲ್ಲಿ ತೋರಿಸ್ತೀನಿ. ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ಫಸ್ಟ್ ನಾನು ಕಾಲರ್ ಬ್ಲೌಸೇ ಅಳತೆಗೆ ಕೊಟ್ಟಿದ್ರು, ಕಾಲರ್ ಬ್ಲೌಸಲ್ಲೇ ಅಳತೆ ಮಾಡಿಬಿಟ್ಟು ನಿಮಗೆ ಕಾಲರ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಫಸ್ಟು ನಾವು ಎದೆ ಸುತ್ತಳತೆ ನೋಡ್ಕೊಬೇಕು. ನಾನು ಎದೆ ಸುತ್ತಳತೆ ಅಳತೆ ಬ್ಲೌಸಲ್ಲಿ ನೋಡ್ಕೊಂಡಿದ್ದೀನಿ. 10 ಇಂಚ್ ಬಂದಿದೆ. 10 ಇಂಚಿಗೆ 2.5 ಇಂಚ್ ಆ್ಯಡ್ ಮಾಡಿ 12.5 ಇಂಚು ಇಟ್ಕೊಂಡು ಲೈನಿಂಗಲ್ಲಿ ಕರೆಕ್ಟಾಗಿಟ್ಟು ಸೆಟ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಮೈ ಉದ್ದನ ಅಳತೆ ಮಾಡ್ಕೊಬೇಕು. ಮೈ ಉದ್ದನ ನಾವು ಹಿಂಭಾಗದಲ್ಲಿ ಅಂದರೆ ಬ್ಯಾಕಲ್ಲಿ ಅಳತೆ ಮಾಡ್ಕೊಬೇಕು. ಶೋಲ್ಡರಿಂದ ಉದ್ದನ ಸ್ವಲ್ಪ ಎಳೆದು ನೋಡಬೇಕು. 15 ಇಂಚ್ ಇತ್ತು ನೋಡಿ, ಹಿಂಭಾಗದ ಉದ್ದ ಬಂದ್ಬಿಟ್ಟು 15 ಇಂಚು ಪ್ಲಸ್ ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ 16 ಇಂಚ್ ಇಟ್ಕೊಬೇಕು. ಈಗ ಎದೆ ಸುತ್ತಳತೆ 10 ಇಂಚ್ ಬಂದಿತ್ತು, 2.5 ಇಂಚ್ ಇಟ್ಕೊಂಡು 12.5 ಇಂಚಿಗೆ ನಾನು ಲೈನಿಂಗನ್ನು ಕರೆಕ್ಟ್ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂಭಾಗದ ಡೀಪ್ ಬಂದುಬಿಟ್ಟು 7.5 ಇಂಚ್. 7.5 ಇಂಚಿಗೆ ಅರ್ಧ ಇಂಚು ಆ್ಯಡ್ ಮಾಡಿ 8 ಇಂಚು ಮುಂಭಾಗದ ಡೀಪ್ ಇಟ್ಕೋಬೇಕು. ಮುಂಭಾಗದ ಅಗಲ ಬಂದುಬಿಟ್ಟು 3.5 ಇಂಚ್ ಇಟ್ಕೊಬೇಕು. ಯಾಕಂದರೆ ಇವರ ಎದೆ ಸುತ್ತಳತೆ ಬಂದುಬಿಟ್ಟು 10 ಇಂಚ್ ಆಗಿರೋದ್ರಿಂದ ಕುತ್ತಿಗೆ ಅಗಲ 3.5 ಇಂಚ್ ಬರಬೇಕು. ಫ್ರೆಂಡ್ಸ್, ನಾನಲ್ಲಿ ಮುಂಭಾಗದ ಡೀಪ್ ಅಂತ ಬರೆದಿದ್ದೀನಿ, ಮುಂಭಾಗದ ಡೀಪ್ ಅಲ್ಲ, ಮುಂಭಾಗದ ಅಗಲ ಬಂದುಬಿಟ್ಟು 3.5 ಇಂಚು. ಈಗ ನಾನು ಬ್ಯಾಕ್ 16 ಇಂಚಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ 16 ಇಂಚ್ ಇಟ್ಕೊಂಡ್ರೆ ಮುಂಭಾಗದಲ್ಲಿ 17.5 ಇಟ್ಕೊಬೇಕು, ಯಾಕಂದರೆ ಬೆಲ್ಟ್ ಪಟ್ಟಿಗೆ ಬೇಕು. ಬೆಲ್ಟ್ ಪಟ್ಟಿಗೆ 3 ಇಂಚು ಮತ್ತು ಈ ಕಡೆ ಕಂಕ್ಳು ಶೇಪ್ ಹತ್ರ 2.5 ಇಂಚು ಬೆಲ್ಟ್ ಪಟ್ಟಿ ತಗೊಳ್ಳೋದಕ್ಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ ಮಾಡ್ತೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಫ್ರೆಂಡ್ಸ್, ನನ್ನ ಒಂದೊಂದು ಬ್ಲೌಸ್ ಕಟ್ಟಿಂಗಲ್ಲೂ ಒಂದೊಂದು ಮೆಥಡ್ ಇರುತ್ತೆ, ಯಾಕಂತ ಅಂದರೆ ನಿಮಗೆ ಎಲ್ಲ ಮೆಥಡಲ್ಲೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು. ಈಗ ನಾನು ಈ ಬ್ಲೌಸನ್ನು ಬ್ಯಾಕು ಫ್ರಂಟು ಬೇರೆ ಬೇರೆ ಕಟ್ ಮಾಡ್ತೀನಿ. ಆದರೆ ಬ್ಯಾಕ್ ರೆಡಿ ಮಾಡಿ ಫ್ರಂಟ್ ರೆಡಿ ಮಾಡ್ಕೊಂಡ್ರ ಮೇಲೆ ಫ್ರಂಟನ್ನು ಕಟ್ ಮಾಡಿ ತಕ್ಕೊಂಡು ಫ್ರಂಟ್ ಮಾರ್ಕನ್ನು ಮಾಡ್ತೀನಿ. ನೋಡಿ, ಈ ರೀತಿ ಫ್ರಂಟಲ್ಲಿ 1.5 ಇಂಚು ಜಾಸ್ತಿ ಇಟ್ಕೊಳ್ಳಿ, ಬ್ಯಾಕಲ್ಲಿ 15 ಇಂಚ್ ಬಂದಿತ್ತು 16 ಇಂಚ್ ಇಟ್ಕೊಳ್ಳಿ. ನಾನು ಬ್ಯಾಕ್ ನೆಕ್ಸ್ಟ್ ಕಟ್ ಮಾಡ್ತೀನಿ. ಈಗ ಫ್ರಂಟ್ ಕಾಲರ್ ನೆಕ್ಕಿಗೆ ಫ್ರಂಟ್ ಪಾರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೋಡಿ, ಕುತ್ತಿಗೆ ಅಗಲ ಬಂದುಬಿಟ್ಟು 3.5 ಇಂಚು, 3.5 ಇಂಚ್ ಅಗಲ, ಮತ್ತು ಕುತ್ತಿಗೆಯ ಮುಂಭಾಗದ ಡೀಪು ನೋಡ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ. ಅವರು ಕಾಲರ್ ನೆಕ್ಕನ್ನೇ ಕೊಟ್ಟಿದ್ದರು. ಡೀಪ್ ಬಂದುಬಿಟ್ಟು 7.5 ಇಂಚು ಪ್ಲಸ್ ಅದಕ್ಕೆ ಅರ್ಧ ಇಂಚು ಸೇರಿಸ್ಬಿಟ್ಟು 8 ಇಂಚು, ಯಾಕಂದರೆ ಇವರು ತುಂಬ ಹೈಟ್ ಇದ್ದಾರೆ, ಹಾಗಾಗಿ ಡೀಪ್ ಬೇಕಾಗ. ಫ್ರೆಂಡ್ಸ್, ಭುಜ ಬಂದುಬಿಟ್ಟು 4 ಇಂಚು ತಗೊಳ್ತಿದ್ದೀನಿ. ಒಟ್ಟು ಟೋಟಲ್ಲು 7.5 ಇಂಚು. 7.5 ಇಂಚಿನ ನಾವು ಹಾರ್ಮೋಲ್ ಆಗಿ ತೊಗೋಬೋದು, ಕರೆಕ್ಟಾಗಿ ಬರುತ್ತೆ. ಈಗ ಹಾರ್ಮೋಲ್ ಮಾರ್ಕ್ ಮಾಡ್ಕೊಂಡಾಯಿತು. ನಾನೀಗ ಗೆರೆನ ಹಾಕ್ತಾಯಿದ್ದೀನಿ. ಮಾರ್ಜಿನಿಗೆ ನಾವು 2.5 ಇಂಚ್ ಬಿಟ್ಟಿರೋದನ್ನು ಮಾರ್ಕ್ ಮಾಡಬೇಕು. 10 ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಕುತ್ತಿಗೆ ಅಗಲ 3.5 ಇಂಚು, ಭುಜ ಬಂದುಬಿಟ್ಟು 4 ಇಂಚು, ಮತ್ತು ಹಾರ್ಮೋಲ್ ಬಂದುಬಿಟ್ಟು 7.5 ಇಂಚು. ಎಲ್ಲೂ ಕನ್ಫ್ಯೂಸ್ ಇಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕಾಲರ್ ನೆಕ್ಕಿಗೆ ಹೈಟು ಮತ್ತು ಎದೆ ಸುತ್ತಳತೆ ಕಮ್ಮಿ ಇದ್ದರೆ ನೀವು 3 ಇಂಚಿಗೆ ಕುತ್ತಿಗೆ ಅಗಲನ ಇಟ್ಕೊಬೋದು, ಯಾಕಂದರೆ ಬ್ಯಾಕಲ್ಲಿ ಯಾವುದೇ ಥರ ಡೀಪ್ ಬರೋದಿಲ್ಲ, ಫ್ರಂಟಲ್ಲಿ ಮಾತ್ರ ಡೀಪ್ ಬರುತ್ತೆ. ನೋಡಿ, ಈಗ ನಾನು 1/4 ಇಂಚಿಗೆ ಮಾರ್ಕ್ ಮಾಡಿ ಹಾರ್ಮೋಲಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಟೇಪನ್ನು ನೀವು ಅರ್ಧ ಫೋಲ್ಡ್ ಮಾಡಿ ಅಲ್ಲಿಗೆ ಮಾರ್ಕ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಇದು ಬ್ಯಾಕ್ ಮಾರ್ಕ್ ಆಯಿತು. ಈಗ ಫ್ರಂಟ್ ಮಾರ್ಕು. ಫ್ರಂಟ್ ಡೀಪು ನೀವು ಅಳತೆ ಬ್ಲೌಸಲ್ಲಿ ಸಹ ನೋಡಿ ಇಟ್ಟು ಮಾರ್ಕ್ ಮಾಡ್ಕೊಬೋದು, ಇಲ್ಲ ಅಂತಂದರೆ ಡೀಪು ಕಡಿಮೆ ಬರ್ತಾಯಿತ್ತು. ಮೇಲಿಂದ ಹಿಡ್ದಿರೋದ್ರಿಂದ 7.5 ಪ್ಲಸ್ ಅರ್ಧ ಇಂಚು 8 ಇಂಚಿಗೆ ಡೀಪನ್ನು ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈಗ ಹಿಡಿದ್ಬಿಟ್ಟು ನೋಡ್ಕೊಬೇಕು. ಫ್ರಂಟ್ ಡೀಪನ್ನ 7.5 ಇಂಚು ಪ್ಲಸ್ ಅರ್ಧ ಇಂಚು ಆ್ಯಡ್ ಮಾಡಿ 8 ಇಂಚಿಗೆ ಕುತ್ತಿಗೆ ಅಗಲವನ್ನು ಇಟ್ಕೊಬೇಕು. ಯಾಕಂದರೆ ಇವರು ಹೈಟ್ ಇದ್ದಾರೆ ಮತ್ತು ದಪ್ಪ ಸಹ ಇದ್ದಾರೆ, ಹಾಗಾಗಿ ಇವರಿಗೆ 8 ಇಂಚು ಮುಂಭಾಗದ ಡೀಪು ಬೇಕಾಗತ್ತೆ. ಬ್ಯಾಕ್ ಯಾವುದೇ ಥರ ಡೀಪ್ ಬರೋದಿಲ್ಲ. ನೋಡಿ, 1 ಇಂಚಿಗೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. 1/4 ಇಂಚಿಗೆ ಶೋಲ್ಡರ್ ಕ್ರಾಸಾಗಿ ಮಾರ್ಕ್ ತಗೋಬೇಕು, ಯಾಕಂದರೆ ಕರೆಕ್ಟಾಗಿ ಕೂರುತ್ತೆ.
ಶೋಲ್ಡರಿಗೆ. ಈಗ 3/4 ಇಂಚಿಗೆ ಫ್ರಂಟ್ ಮಾರ್ಕ್ ಮಾಡ್ಕೊಬೇಕು. 1/4 ಇಂಚು ಒಳಗಡೆ ತಗೊಂಡಾಗ ಫ್ರಂಟಲ್ಲಿ ಯಾವುದೇ ಥರ ನೆರಿಗೆ ಬರದೇ ಇರೋ ಹಾಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ಕೂರುತ್ತೆ. ಈಗ ಬೆಲ್ಟ್ ಪಟ್ಟಿ. ಫ್ರೆಂಡ್ಸ್, ಬೆಲ್ಟ್ ಪಟ್ಟಿ ನೀವು ಹಳದಿ ಬ್ಲೌಸಲ್ಲಿ ಸಹ 3 ಬಂದರೆ 4 ಇಂಚು, 2.5 ಬಂದರೆ 3.5 ಇಂಚು ತೊಗೋಬೋದು. ಇಲ್ಲ ಅಂತಂದರೆ 3 ಇಂಚು ಮತ್ತು 2.5 ಇಂಚು ಬೆಲ್ಟ್ ಪಟ್ಟಿ ತೊಗೋಬೋದು. ಇಲ್ಲ ಅಂದರೆ ಅಳತೆ ಬ್ಲೌಸಲ್ಲೂ ಅಳತೆ ಮಾಡಿಬಿಟ್ಟು ಇಟ್ಕೊಬೋದು. ನಾನು 2.5 ಒಂದು, 3 ಇಂಚಿಗೆ ಒಂದು ಮಾರ್ಕ್ ಮಾಡಿದೆ. ಸ್ಟಾರ್ಟಿಂಗು 3 ಇಂಚಿಗೆ, ಕಂಕ್ಳು ಶೇಪ್ ಹತ್ರ 2.5 ಇಂಚಿಗೆ ಮಾರ್ಕ್ ಮಾಡಿದೆ. ಈಗ ಒಂದ್ಸರಿ ನಾನು ಅಳತೆ ಬ್ಲೌಸಲ್ಲಿ ಸಹ ಹಿಡಿದು ನೋಡ್ಕೊಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗೋದು ಬೇಡ ಅಂತೇಳ್ಬಿಟ್ಟು. 1 ಇಂಚು ಗ್ಯಾಪ್ ಇರಬೇಕು. ಅಳತೆ ಬ್ಲೌಸು ಮಾರ್ಕ್ ಬಂದಿರುತ್ತಲ್ಲ ಅಲ್ಲಿಂದ ಕೆಳಗೆ 1 ಇಂಚಿಗೆ ಕೆಳಗಿರಬೇಕು ನೋಡಿ. ಈಗ ಮುಂಭಾಗದ ಶೇಪು ರೆಡಿ ಆಯಿತು. ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಮುಂಭಾಗದಲ್ಲಿ ನೀವು 1.5 ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಹಿಂಭಾಗದಕ್ಕಿಂತ ಮುಂಭಾಗ 1.5 ಇಂಚು ಎಕ್ಸ್ಟ್ರಾ ಇರಬೇಕು. ಆಗ ಬೆಲ್ಟ್ ಪಟ್ಟಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಬೆಲ್ಟ್ ಪಟ್ಟಿ ಕಡಿಮೆ ಬರುತ್ತೆ ನೋಡಿ. ಮುಂಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಈ ಕಟ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟ್ ಮಾತ್ರ. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಇನ್ನೊಂದು ಶೇಪ್ ಕಟ್ ಮಾಡ್ಕೊಬಾರ್ದು, ನನಗೆ ನೆನಪಾಗಿ ಅಲ್ಲೇ ನಿಲ್ಲಿಸಿದೆ. ಈಗ ಇದೇ ಮಾರ್ಕನ್ನು ನಾನು ಬ್ಯಾಕಲ್ಲಿ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿ ಶೇಪ್ ತಕ್ಕೊಂಡು ಮತ್ತು ಮುಂಭಾಗದ ಹಾರ್ಮೋಲ್ ಶೇಪನ್ನು ನಾನು ತಕ್ಕೊಳ್ತೀನಿ ನೋಡಿ. ಬ್ಯಾಕು ಫ್ರಂಟು ಒಟ್ಟಿಗೆ ಕಟ್ ಮಾಡೋದಾದರೆ ಕಟ್ ಮಾಡ್ಬೋದು. ಬ್ಯಾಕಲ್ಲಿ ಯಾವುದೇ ಥರ ಡೀಪ್ ಇರೋದಿಲ್ಲ, ಫ್ರಂಟಲ್ಲಿ ಮಾತ್ರ ಡೀಪ್ ಕಟ್ಟಿಂಗ್ ಇರುತ್ತೆ ನೋಡಿ. ಬ್ಯಾಕಲ್ಲಿ ಹಾರ್ಮೋಲ್ ಕಟ್ಟಿಂಗ್ ಒಂದೇ ಇರುತ್ತೆ. ಮತ್ತು ಕುತ್ತಿಗೆ ಹತ್ರ 1/4 ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ತಕ್ಕೊಬೋದು. ಯಾಕಂದರೆ ಕಾಲರ್ ಕೊಟ್ಟಾಗ ನೀಟಾಗಿ ಕುತ್ತಿಗೆ ಹತ್ರ ಕೂರುತ್ತೆ ಬ್ಲೌಸು. ಫ್ರೆಂಡ್ಸ್, ಬ್ಯಾಕಲ್ಲಿ ಇಷ್ಟೇ ಕಟ್ಟಿಂಗು. ಫ್ರಂಟಲ್ಲಿ ನೋಡಿ ಈಗ 2 ಶೇಪ್, ಮುಂಭಾಗದ ಶೇಪನ್ನು ಈಗ ಕಟ್ ಮಾಡಿ ತೆಗಿಬೇಕು. ಮುಂಭಾಗದ ಕಟ್ಟಿಂಗು ಆಯಿತು. ಈಗ ಟಕ್ಸ್ ಕಟ್ಟಿಂಗು ನೋಡಿ. ಟಕ್ಸ್ ತುಂಬ ಈಸಿ ಇದೆ. ಈ ರೀತಿ ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಈ ರೀತಿ ಮರ್ಚಿ ಟಕ್ಸನ್ನು ಕಟ್ ಮಾಡಿ ಕರೆಕ್ಟಾಗಿ ಬರುತ್ತೆ ಟಕ್ಸು. ಬಿಗಿನರ್ಸಿಗೆಲ್ಲ ಈ ಮೆಥಡ್ ತುಂಬ ಫಾಲೋ ಆಗುತ್ತೆ ನೋಡಿ, ಕರೆಕ್ಟಾಗಿ ಬರುತ್ತೆ. ಈಗ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಟಕ್ಸನ್ನು. ಇಲ್ಲ ಅಂತಂದರೆ ಅಳತೆ ಬ್ಲೌಸಲ್ಲಿ ಸಹ ನೀವು ಹಿಡಿದ್ಬಿಟ್ಟು ಎಷ್ಟಿದೆ ಟಕ್ಸು ನೋಡಿಕೊಂಡು ಮಾರ್ಕ್ ಮಾಡ್ಕೊಬೋದು. 1 ಇಂಚು ಇಟ್ಬಿಟ್ಟು ಇಲ್ಲಿಂದ 2 ಇಂಚಿಗೆ ಗ್ಯಾಪು ಟಕ್ಸ್ ಒಂದು, ಮತ್ತು ಇಲ್ಲಿಂದ 2 ಇಂಚಿಗೆ. ಫ್ರೆಂಡ್ಸ್, ಟಕ್ಸ್ ಸೀಕ್ರೆಟ್ ಏನಂದರೆ 2 ಇಂಚು ಗ್ಯಾಪಲ್ಲಿ ಇರಬೇಕು. ಇಲ್ಲ ಅಂತಂದರೆ ಕಪ್ಸು ಸರಿಯಾಗಿ ಕೂರಲ್ಲ ನೋಡಿ. ಇದರ ರೀತಿ ಮಧ್ಯದಲ್ಲಿ ಟೇಪ್ ಮಾರ್ಕ್ ಮಾಡಿಕೊಂಡು ನಾವು ಟಕ್ಸು ಮಾರ್ಕ್ ಮಾಡಿದಾಗ ರೌಂಡ್ ಶೇಪಲ್ಲಿ ಕಾಣಿಸ್ತಾ ಇರಬೇಕು. ಆಗ ಕರೆಕ್ಟಾಗಿ ಕಪ್ಸು ಕೂರುತ್ತೆ. ನಾನು ಟಕ್ಸ್ ಹಿಡಿಯೋಕ್ಕಿಂತ ಮುಂಚೆ ಫ್ರಂಟಲ್ಲಿ 2 ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಿಲ್ಲ, ಟಕ್ಸ್ ಹಿಡ್ದಾದ್ಮೇಲೆ ಕಟ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಟಿಚ್ ಮಾಡೋಣ. ಫ್ರೆಂಡ್ಸ್, ಈ ಕಾಲರ್ ಬ್ಲೌಸಲ್ಲಿ ನಾನು ಬ್ಯಾಕು ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡೋದು ಮತ್ತು ಕಾಲರ್ ಕೊಡೋದನ್ನು ಪರ್ಫೆಕ್ಟಾಗಿ ತೋರಿಸಿದ್ದೀನಿ. ಗುಂಡಿಪಟ್ಟಿ, ಕಾಜಾಪಟ್ಟಿ ಮತ್ತು ಸ್ಲೀವ್ ಅಟ್ಯಾಚ್ ಎಲ್ಲ ಇದರಲ್ಲಿ ಹೇಳ್ಕೊಟ್ಟಿಲ್ಲ. ಯಾಕಂದರೆ ಸ್ಲೀವ್ ಅಟ್ಯಾಚ್ ನೀವು ಎಲ್ಲ ಬ್ಲೌಸಿಗೂ ಹೇಗೆ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ, ಮತ್ತು ಗುಂಡಿಪಟ್ಟಿ, ಕಾಜಾಪಟ್ಟಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬ್ಯಾಕಲ್ಲಿ ಲೈನಿಂಗ್ ಅಟ್ಯಾಚು, ಫ್ರಂಟಲ್ಲಿ ಕ್ಯಾನ್ವಾಸ್ ಕೊಡೋದು ಮತ್ತು ಕಾಲರ್ ಕೊಡೋದನ್ನು ಪರ್ಫೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ನಾವೀಗ ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಇಂಪಾರ್ಟೆಂಟಾಗಿ ಕಾಲರ್ ಕಟ್ಟಿಂಗು ಮತ್ತು ಕಾಲರ್ ಹಚ್ಚೋದು ಮತ್ತು ಫ್ರಂಟ್ ಟಕ್ಸು ಸಹ ಹೇಳ್ಕೊಟ್ಟಿದ್ದೀನಿ. ಬೆಲ್ಟ್ ಪಟ್ಟಿ ಸಮೇತ ಹೇಳ್ಕೊಟ್ಟಿದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಕಾಲರ್ ಬ್ಲೌಸ್ ಹೊಲಿಯೋದಕ್ಕೆ ಕಷ್ಟ ಅಂದ್ಕೊಂಡಿದ್ರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ತುಂಬ ಚೆನ್ನಾಗಿ ಕಾಲರ್ ಕ್ಯಾನ್ವಸಲ್ಲಿ ಕಟ್ ಮಾಡಿ ಹೇಗೆ ಬಟ್ಟೆಗೆ ಅಟ್ಯಾಚ್ ಮಾಡಿಬಿಟ್ಟು ಬ್ಲೌಸಿಗೆ ಕೊಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಕಾಲರ್ ಡ್ರೆಸ್ಸು ಅಂದರೆ ಈಗೆಲ್ಲ ಹೈಸ್ಕೂಲ್ ಹುಡುಗಿಯರಿಗೆ ಕಾಲರ್ ಡ್ರೆಸ್ಸನ್ನು, ಚೂಡಿದಾರನ್ನು ಹೊಲಿಸ್ತಾರೆ. ಆ ವಿಡಿಯೋನು ಸಹ ನಾನು ಹಾಕ್ತೀನಿ. ಈಗ ನೀವು ಬ್ಲೌಸಲ್ಲಿ ಕಾಲರ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂಥೇಳಿ ನೋಡಿಕೊಂಡ್ರೆ ಯೂನಿಫಾರ್ಮಿಗೂ ಕಾಲರ್ ಹಚ್ಚೋದನ್ನು ಈಸಿ ಆಗುತ್ತೆ. ಫ್ರೆಂಡ್ಸ್, ನಾನೀಗ ಬ್ಯಾಕ್ ಪಾರ್ಟ್ ರೆಡಿ ಮಾಡಿಕೊಂಡೆ. ಈಗ ನಾನು ಮೈ ಉದ್ದನ ನೋಡ್ಕೊಳ್ತಾ ಇದ್ದೀನಿ. 15 ಇಂಚಿತ್ತು, ಕರೆಕ್ಟಾಗಿ 15 ಇಂಚ್ ಇದೆಯಾ ಅಂತೇಳ್ಬಿಟ್ಟು ನೋಡಿಕೊಂಡು ನಾವು ಬ್ಯಾಕಲ್ಲಿ ಫೋಲ್ಡಿಂಗ್ ಕೊಡಬೇಕು. ಮತ್ತು ಬ್ಯಾಕಲ್ಲಿ ಫ್ರೆಂಡ್ಸ್, ಯಾವಾಗಲೂ ನಾವು ಒಂದು ಟಿಪ್ಸ್ ಫಾಲೋ ಮಾಡಬೇಕು. ಏನಂದರೆ ಬ್ಲೌಸಿನ ಮೈ ಉದ್ದ ಬಂದುಬಿಟ್ಟು ಕಡಿಮೆ ಮಾಡಬಾರ್ದು. ಬ್ಲೌಸ್ ಉದ್ದ ಕಡಿಮೆ ಆಗಿಬಿಟ್ರೆ ಬ್ಲೌಸು ಪರ್ಫೆಕ್ಟಾಗಿ ಕೂರೋದಿಲ್ಲ. ನಾವು ಒಂದ್ಸಲಿ ಬ್ಯಾಕ್ ಪಾರ್ಟ್ ರೆಡಿ ಮಾಡುವಾಗ ಬ್ಲೌಸ್ ಉದ್ದ ಕರೆಕ್ಟಾಗಿದೆಯಾ ಅಳತೆ ಬ್ಲೌಸಿಗೆ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡ್ಕೊಬೇಕು.
ಫ್ರೆಂಡ್ಸ್ ಕಾಲರ್ ಬ್ಲೌಸು ಸ್ಟಿಚಿಂಗ್ ತುಂಬ ಈಸಿ ಇದೆ. ಈಗ ನೋಡಿ ಫ್ರಂಟ್ ಸ್ಟಿಚ್ ಮಾಡ್ತಿದ್ದೀನಿ. ಫ್ರಂಟಲ್ಲಿ ನಾನು ಕ್ಯಾನ್ವಾಸನ್ನು ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತೀನಿ. ಈ ಮೆಥಡ್ ನಾನು ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ. ಈಗೂ ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಕ್ಯಾನ್ವಾಸ್ ಏನಾದರೂ ನೀವು ಕೊಡಬೇಕು ಅಂತ ಇದ್ದರೆ ಈ ಮೆಥಡನ್ನು ಫಾಲೋ ಮಾಡ್ಬೋದು. ಕ್ಯಾನ್ವಾಸ್ ಕೊಟ್ಟರೆ ಸ್ಟಿಫ್ ಆಗಿ ಕಾಲರ್ ಬ್ಲೌಸು ತುಂಬ ನೀಟಾಗಿ ಕಾಣಿಸುತ್ತೆ. ಯಾಕಂದರೆ ನಾವು ಕಾಲರಿಗೆ ಸಹ ಕ್ಯಾನ್ವಾಸ್ ಕೊಟ್ಟಿರ್ತೀವಿ, ಹಾಗೆ ಫ್ರಂಟಲ್ಲೂ ಸಹ ಕ್ಯಾನ್ವಾಸನ್ನು ಕೊಟ್ಟರೆ ಬ್ಲೌಸು ತುಂಬ ನೀಟಾಗಿ ಕಾಣುತ್ತೆ ಸ್ಟಿಚ್ ಆದಮೇಲೆ, ಮತ್ತು ಬ್ಲೌಸು ನೀಟಾಗಿ ಸಹ ಕೂರುತ್ತೆ ವೇರ್ ಮಾಡಿದಾಗ. ನೋಡಿ ಈ ರೀತಿ ಕ್ಯಾನ್ವಾಸನ್ನು ಈಸಿಯಾಗಿ ಹಚ್ಕೊಳ್ಳಿ. ನಂತರ ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಮೇಲೆ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ತುಂಬ ಈಸಿ ಮೆಥಡ್ ಆಗಿರುತ್ತೆ. ನೋಡಿ ಮೇನ್ ಫ್ಯಾಬ್ರಿಕನ್ನು ನಾನು ಮಧ್ಯದಲ್ಲಿ ಕಚ್ಚಿ ಹಾಕ್ಕೊಂಡು ಮಧ್ಯದಿಂದ ಮಧ್ಯೆಗೆ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಗುಂಡ್ಪಿನ್ ಹಾಕಿ ನೀವು ಪೂರ್ತಿಯಾಗಿ ಸಹ ಸ್ಟಿಚ್ ಮಾಡ್ಕೊಬೋದು. ನೋಡಿ ಮೇನ್ ಫ್ಯಾಬ್ರಿಕನ್ನು ಈ ರೀತಿ ಇಟ್ಬಿಟ್ಟು ಮಧ್ಯ ಕಚ್ಚಿಂದ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ನೋಡಿ ಈ ರೀತಿ ಮೇನ್ ಫ್ಯಾಬ್ರಿಕ್ಕು, ಕ್ಯಾನ್ವಸ್ಸು, ಲೈನಿಂಗು ಮೂರೂ ಸಹ ಮೇನಾಗಿ ಅಟ್ಯಾಚ್ ಮಾಡಬೇಕು ಫ್ರಂಟ್ ಪಾರ್ಟಲ್ಲಿ. ನಾನೀಗ ಸ್ಟಿಚ್ ಮಾಡ್ತಾ ಇರೋದು ಫ್ರಂಟ್ ಪಾರ್ಟು. ಈಗ ಕಚ್ಚನ್ನು ಹಾಕ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಪಾರ್ಟು ಮುಗಿಯುತ್ತೆ. ಈಗ ಟಕ್ಸನ್ನು ಕೊಟ್ಟರೆ ಆಯಿತು. ಕಿನಾರಿ ಹೊಲಿಗೆನ ಹಾಕಬೇಕು. ಕಚ್ಚಾದಮೇಲೆ ಕಿನಾರಿ ಹೊಲಿಗೆನ ಹಾಕಿದರೆ ನೀಟಾಗಿ ಫೋಲ್ಡ್ ಆಗುತ್ತೆ. ನೋಡಿ ಲೈನಿಂಗ್ ಮೇಲೆ ಕಿನಾರಿ ಹೊಲಿಗೆ ಬರಬೇಕು. ಈಗ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ಚು ಹಾಕ್ಕೊಳ್ಳಿ. ಈ ಸ್ಟಿಚ್ಚು ನಿಮ್ಮ ಆಪ್ಷನ್ ಫ್ರೆಂಡ್ಸ್, ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಈ ರೀತಿ ಫ್ರಂಟಲ್ಲಿ ರೆಡಿ ಆಯಿತು. ಕ್ಯಾನ್ವಾಸ್ ಕೊಟ್ಟರೆ ಬ್ಲೌಸು ತುಂಬ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಫುಲ್ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಟಕ್ಸನ್ನು ಯಾವ ರೀತಿ ಹೊಲಿಯೋದು ಅಂತ ಹೇಳಿಬಿಟ್ಟು ಹೇಳ್ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಕಾಲರ್ ಬ್ಲೌಸಲ್ಲಿ ಇಂಪಾರ್ಟೆಂಟಾಗಿ ಫ್ರಂಟು ಬ್ಯಾಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಫ್ರಂಟು ಬ್ಯಾಕಲ್ಲಿ ಕಟ್ಟಿಂಗ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೂ ಸಹ ಕಾಲರ್ ನೆಕ್ಕು ನೀಟಾಗಿ ಕೂರೋದಿಲ್ಲ. ಮತ್ತು ಎಲ್ಲ ಸೇಮ್ ಸ್ಟಿಚಿಂಗ್ ಇರುತ್ತೆ. ಕಾಲರ್ ಹಚ್ಚೋದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಟಕ್ಸನ್ನು ಹಿಡಿತಾ ಇದ್ದೀನಿ ಫ್ರೆಂಡ್ಸ್. ಈ ಕಾಲರ್ ಬ್ಲೌಸ್ ಸ್ಟಿಚಿಂಗಲ್ಲಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚಿನ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಕಾಲರ್ ಬ್ಲೌಸು ಟೀಚರ್ಸು ಎಲ್ಲ ಸ್ಟಿಚ್ ಮಾಡಿಸ್ತಾರೆ. ಇದು ಆಶಾ ಕಾರ್ಯಕರ್ತೆಯವರ ಬ್ಲೌಸು. ಅವರು ಕಾಲರ್ ಬ್ಲೌಸೇ ಹಾಕೋದು, ನನ್ನ ಹತ್ರನೇ ಯಾವಾಗಲೂ ಸ್ಟಿಚ್ ಮಾಡಿಸೋದು. ಈಗ ಬೆಲ್ಟ್ ಪಟ್ಟಿ ಫ್ರೆಂಡ್ಸ್. ಬೆಲ್ಟ್ ಪಟ್ಟಿ 3 ಮತ್ತು 2.5 ಇಂಚು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿ ಸೇಮ್ ಮೆಥಡ್ ಇರುತ್ತೆ. ನಾನು ಯಾವಾಗಲೂ ತೋರಿಸಿರೋ ಥರ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ಕಾಜಾ ಪಟ್ಟಿನ ಹೇಳ್ಕೊಟ್ಟಿಲ್ಲ, ಯಾಕಂದರೆ ಕಾಜಾ ಪಟ್ಟಿ ಮತ್ತು ಸ್ಲೀವ್ ಅಟ್ಯಾಚ್ ಸೇಮ್ ನೀವು ನಾರ್ಮಲ್ ಬ್ಲೌಸಿಗೆ ಹೇಗೆ ಸ್ಟಿಚ್ ಮಾಡ್ತೀರಾ ಅದೇ ರೀತಿಯೇ ಸ್ಟಿಚ್ ಮಾಡೋದು. ಬೆಲ್ಟ್ ಪಟ್ಟಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಈ ವಿಡಿಯೋದ ಮುಖಾಂತರ ಸರಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾನು ಫ್ರಂಟಲ್ಲಿ ಬೆಲ್ಟ್ ಪಟ್ಟಿನ ಕೊಡ್ತಾ ಇದ್ದೀನಿ. ಡಬಲ್ ಬೊಟ್ಟೆನ ಮುಂದ್ಗಡೆ ಫಸ್ಟು ಫ್ರಂಟಲ್ಲಿ ಕೊಡಬೇಕು. ಸಿಂಗಲ್ ಬಟ್ಟೆನ ಒಳಗಡೆಯಿಂದ ಫೋಲ್ಡಿಂಗಿಗೆ ಬಿಡಬೇಕು. ನೋಡಿ ಕಿನಾರಿ ಸ್ಟಿಚ್ಚನ್ನು ಸಹ ಹಾಕಾಗಿದೆ. ಫೋಲ್ಡ್ ಮಾಡಿ ಈಗ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ನೀವೆಲ್ಲ ಯಾವ ರೀತಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ ಬೆಲ್ಟ್ ಪಟ್ಟಿ ತುಂಬ ಈಸಿಯಾಗಿರುತ್ತೆ. ಬೆಲ್ಟ್ ಪಟ್ಟಿ ಅಟ್ಯಾಚ್ ಆದ ತಕ್ಷಣ ಶೋಲ್ಡರ್ ಜಾಯಿಂಟಿಂಗ್ ಇರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ಕಾಲರ್ ಕಟಿಂಗ್ ತೋರಿಸಿದ್ದೀನಿ. ಅಲ್ಲಿ ಬ್ಯಾಕಲ್ಲಿ ಸ್ವಲ್ಪ ಡಿಸೈನ್ ಹೇಳ್ಕೊಟ್ಟಿದ್ದೀನಿ. ಕಟ್ಟಿಂಗ್ ಮಾತ್ರ ಹಾಕಿದ್ದೀನಿ, ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ. ಇವತ್ತು ನಾನು ನಾರ್ಮಲ್ ಕಾಲರ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗನ್ನ ವಿಡಿಯೋ ಹಾಕ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದ್ರು ಇದ್ದರೆ ಕಟ್ ಮಾಡ್ಕೊಬೇಕು. ಕರೆಕ್ಟಾಗಿ ಶೋಲ್ಡರಿಂದ ಶೋಲ್ಡರಿಗೆ ಜಾಯಿಂಟ್ ಮಾಡಬೇಕು. ಡಬಲ್ ಸ್ಟಿಚ್ಚನ್ನು ಶೋಲ್ಡರಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಈಗ ಗುಂಡಿಪಟ್ಟಿ ಕಾಜಾಪಟ್ಟಿ ಫ್ರೆಂಡ್ಸ್, ನಾವು ಬೇರೆ ಬ್ಲೌಸಿಗೆಲ್ಲ ಹೇಗೆ ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡ್ತೀವೋ ಅದೇ ರೀತಿ ಗುಂಡಿಪಟ್ಟಿ ಕಾಜಾಪಟ್ಟಿ ಇರುತ್ತೆ. ಈಗ ನಾನು ಕಾಲರ್ ಕಟ್ಟಿಂಗನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಕಾಲರ್ ಬ್ಲೌಸ್ ಆಗಿರೋದ್ರಿಂದ ಕಾಲರ್ ಕಟ್ಟಿಂಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಲರ್ ಹೇಗೆ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಾವು ಮೆಜರ್ಮೆಂಟ್ ಬ್ಲೌಸಲ್ಲಿ ಕಾಲರ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡ್ಕೋಬೇಕು. 12.25 ಇತ್ತು. 12.25 ಅಂದರೆ 6.25 ಬರುತ್ತೆ, ಹಾಫು. ಫ್ರೆಂಡ್ಸ್, ನಾವೀಗ ಸ್ಟಿಚ್ ಮಾಡ್ತಾ ಇರೋ ಬ್ಲೌಸನ್ನು ತಗೊಂಡು ಅದನ್ನು ಸಹ ಅರ್ಧಕ್ಕೆ ನಾವು ಮೆಜರ್ ಮಾಡಿ 6.25 ಎಲ್ಲಿಗೆ ಬರುತ್ತೆ ಅಂತೇಳ್ಬಿಟ್ಟು ಟೇಪಲ್ಲಿ ಅಳತೆ ಮಾಡ್ಕೊಬೇಕು. ಕರೆಕ್ಟಾಗಿ ಅಲ್ಲಿಂದ ಅಲ್ಲಿಗೆ ಕ್ಯಾನ್ವಸ್ಸು ಕಟ್ ಮಾಡಿ ಕಾಲರನ್ನು ಹಚ್ಚೋದು. ಈಗ ನಾನು ಮಧ್ಯದಲ್ಲಿ ಒಂದು ಕಚ್ಚು ಹಾಕ್ಕೊಳ್ತಾ ಇದ್ದೀನಿ. ಈಗ 6.25 ನಾವು ಅದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿಕೊಂಡು 7 ಇಂಚಿಗೆ ಕ್ಯಾನ್ವಸ್ ಪೇಪರಲ್ಲಿ ಮಾರ್ಕ್ ಮಾಡ್ಕೊಬೇಕು. 7 ಇಂಚ್ ಯಾಕಂತಂದರೆ 6.25 ಇಂಚ್ ಬಂದಿರೋದನ್ನು 7 ಇಂಚ್ ಯಾಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸ್ಟಿಚ್ ಎಲ್ಲ ಮಾಡಿ 6.25ಗೆ ಬರುತ್ತೆ ಫ್ರೆಂಡ್ಸ್. 6.25 ಸಾಕು. ಇದು ಹಾಫ್ ಕಾಲರ್ ಬ್ಲೌಸ್ ಆಗಿರೋದ್ರಿಂದ 6.25 6.25 ಸಾಕು. ನಾನು 1.25 ಉದ್ದ 7 ಇಂಚು ಅಗಲವನ್ನು ಇಟ್ಕೊಳ್ತಾ ಇದ್ದೀನಿ. ನೀವು ಕ್ಯಾನ್ವಸ್ ಎಷ್ಟು ಅಗಲ ಬೇಕೋ ಅಷ್ಟು ಇಟ್ಕೊಬೋದು, 1 ಇಂಚು ಸಹ ಇಟ್ಕೊಬೋದು. ನಾನಿಲ್ಲಿ 1.25 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೊಂಡು ಒಂಚೂರು ಕ್ಯಾನ್ವಸ್ ತುದಿಯಲ್ಲಿ ಕರ್ವ್ ಶೇಪನ್ನು ಕೊಡಬೇಕು. ಯಾಕಂದರೆ ತುಂಬ ಸ್ಟ್ರೈಟ್ ಆಗಿದ್ದರೆ ಕಾಲರ್ ವೇರ್ ಮಾಡುವಾಗ ಚೆನ್ನಾಗಿ ಕಾಣಲ್ಲ. ನೋಡಿ, ಈ ರೀತಿ 1.25ಗೆ ಉದ್ದ ಮತ್ತು 7 ಇಂಚಿಗೆ ಅಗಲವನ್ನು ಕಟ್ ಮಾಡಿಕೊಂಡು ಕರ್ವ್ ಶೇಪ್ ಕೊಟ್ಕೊಂಡು ಈ ರೀತಿ ಕ್ಯಾನ್ವಸನ್ನು ಕಟ್ ಮಾಡ್ಕೊಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕರ್ವ್ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಕ್ಯಾನ್ವಸ್ ಪೇಪರನ್ನು ಬಟ್ಟೆ ಮೇಲೆ ಬೇಕಾದರೂ ಐರನ್ ಮಾಡಿ ಅಂಟಿಸ್ಕೋಬೋದು. ಇಲ್ಲ ಅಂತ ಅಂದರೆ ಸ್ಟಿಚ್ ಮಾಡ್ಕೊಬೋದು. ನಾನು ಸ್ಟಿಚ್ ಮಾಡ್ಕೊಳ್ತೀನಿ, ಯಾವುದೇ ರೀತಿ ಅಂಟಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಕ್ಯಾನ್ವಸಿಗೆ ಅಂತ ನೀವು ಎಕ್ಸ್ಟ್ರಾ ಬಟ್ಟೆ ಕಾಲರ್ ಸ್ಟಿಚ್ ಮಾಡೋದಕ್ಕೆ ತೆಗೆದಿಟ್ಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಮಾಡೋದಕ್ಕೆ ಬಟ್ಟೆ ಬರ್ತಾ ಇರಬೇಕು. ಕ್ಯಾನ್ವಸ್ ಸಿಂಗಲ್ ಪೀಸು, ಬಟ್ಟೆ ಡಬಲ್ ಪೀಸಿಗೆ ಬಟ್ಟೆ ಇರಬೇಕು. ಅಷ್ಟು ಬಟ್ಟೆ ನೀವು ಫಸ್ಟು ಎತ್ತಿಟ್ಕೊಬೇಕು. ನೋಡಿ, ಈ ರೀತಿ ಮಾಡಿದಾಗ ಕರೆಕ್ಟಾಗಿ ಕ್ಯಾನ್ವಸಿಗೆ ಡಬಲ್ ಫೋಲ್ಡಿಂಗ್ ಬಟ್ಟೆ ಇರಬೇಕು. ಇದನ್ನು ನೀವು ಐರನ್ ಮಾಡಿ ಅಂಟಿಸ್ಕೋಬೋದು, ಇಲ್ಲ ಅಂತ ಅಂದರೆ ಸ್ಟಿಚ್ ಮಾಡ್ಕೋಬೋದು. ತುದಿಯಲ್ಲಿ ಸ್ವಲ್ಪ ಬಟ್ಟೆ ಮಡಚಿ, ನೋಡಿ ಈ ರೀತಿ ಮಡಚಿ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ರೀತಿ ಐರನ್ ಬೇಡ. ಕ್ಯಾನ್ವಸ್ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ಕರ್ವ್ ಶೇಪ್ ಬಂದಲ್ಲ ಫ್ರೆಂಡ್ಸ್, ಕರೆಕ್ಟ್ ಶೇಪ್ ಬಂದಿರುತ್ತಲ್ಲ ಅಲ್ಲಿಗೆ ಈ ರೀತಿ ಚೂರು ಮಡಚಿ ಹೊಲ್ಕೊಬೇಕು. ಈಗ ಉಲ್ಟಾ ಫೋಲ್ಡ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು. ಯಾಕಂದರೆ ಕ್ಯಾನ್ವಸ್ ಒಳಗಡೆ ಹೋಗುತ್ತೆ. ಮೇನ್ ಫ್ಯಾಬ್ರಿಕ್ಕು ಬ್ಲೌಸಿನ ಮೇಲೆ ಕಾಣ್ತಾ ಇರುತ್ತೆ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಮಧ್ಯದಲ್ಲಿ ಕ್ಯಾನ್ವಸ್ ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕ್ಯಾನ್ವಸ್ ಉಲ್ಟಾ ಮಾಡಿದಾಗ ಒಳಗಡೆ ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿ ಐರನ್ ಮಾಡಿ ಅಂಟಿಸೋ ಅಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ಕ್ರಾಸಲ್ಲೇ ಕಟ್ ಮಾಡ್ಕೊಳ್ಳಿ, ಆಗ ನೀವು ಉಲ್ಟಾ ಫೋಲ್ಡ್ ಮಾಡ್ಬೋದು. ನೋಡಿ, ಈ ರೀತಿ ಕ್ಯಾನ್ವಸನ್ನು ಒಳಗಡೆ ಹಾಕಿ ಈಗ ಕಾಲರ್ ರೆಡಿ ಆಯಿತು ಫ್ರೆಂಡ್ಸ್. ರೆಡಿಮೇಡ್ ಕಾಲರ್ ಸಹ ಸಿಗುತ್ತೆ. ನಾನು ರೆಡಿಮೇಡ್ ಕಾಲರ್ ಯಾವುದೇ ಬಳಸೋದಿಲ್ಲ. ನಾನು ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬ್ಲೌಸಿಗಾಗಲಿ ಡ್ರೆಸ್ಸಿಗಾಗಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಕರ್ವ್ ಶೇಪಲ್ಲಿ ತೆಗೆದಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಕಾಲರ್ ಶೇಪು. ಈಗ ಒಂದು ನೀವು ಸ್ಟಿಫ್ ಆಗಿ ಇರೋದಕ್ಕೆ ಒಂದು ಸ್ಟಿಚನ್ನು ಹಾಕೊಬೋದು, ಇಲ್ಲ ಅಂದರೆ ಹಾಗೆ ಸಹ ಬ್ಲೌಸಿಗೆ ಅಟ್ಯಾಚ್ ಮಾಡ್ಬೋದು, ಏನು ಮಿಸ್ಟೇಕ್ ಆಗಲ್ಲ. ಈಗ ಫ್ರೆಂಡ್ಸ್, ಸ್ಟಿಚ್ ಮಾಡಿರೋ ಭಾಗನ ಹಾಗೆ ಬಿಡಬೇಕು. ಸ್ಟಿಚ್ ಮಾಡದೇ ಇರೋ ಭಾಗದಲ್ಲಿ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು. ನೋಡಿ, ಈಗ ತೋರಿಸ್ತೀನಿ. ಈಗ ಒಂದು ಕಡೆ ಸ್ಟಿಚ್ ಆಗಿದೆ ನೋಡಿ, ಅರ್ಧ ಮಾಡಿಕೊಂಡು ಕಚ್ಚು ಹಾಕೊಳ್ಳಿ. ನಾವು ಹೊಲಿತಾ ಇರೋ ಬ್ಲೌಸಿಗೂ ಸಹ ಕಚ್ಚನ್ನು ಹಾಕ್ಕೊಂಡಿದ್ದೀವಿ. ಕಚ್ಚು ಕರೆಕ್ಟಾಗಿ ಅಲ್ಲಿಗೆ ಅದೇ ಕಚ್ ಮಾಡ್ಕೊಂಡಿರೋ ಜಾಗದಲ್ಲೇ ಈ ಕಾಲರು ಸಹ ಕಚ್ ಮಾಡಿರೋ ಜಾಗದಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು.
ನೀವು ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಥರ ಮಿಸ್ ಆಗಲ್ಲ. ಇಲ್ಲ ಅಂತಂದರೆ ಒಂದು ಕಡೆ ಜಾಸ್ತಿ ಕಾಲರ್ ಬಂದರೆ ಇನ್ನೊಂದು ಕಡೆ ಕಡಿಮೆ ಬರುತ್ತೆ, ಆಗ ತುಂಬ ನೀಟಾಗಿ ಕಾಣೋದಿಲ್ಲ ಬ್ಲೌಸು. ಅದೇ ನೀವು ಹೊಲಿತಾ ಇರೋ ಬ್ಲೌಸಲ್ಲಿ ಮಧ್ಯಕ್ಕೆ ಮಾರ್ಕ್ ಮಾಡಿ, ಕಾಲರ್ ಪೀಸಿಗೆ ಮಧ್ಯಕ್ಕೆ ಮಾರ್ಕ್ ಮಾಡಿ, ಆ ಕಡೆ ಅರ್ಧ ಈ ಕಡೆ ಅರ್ಧ ಕೊಡೋದ್ರಿಂದ ಕರೆಕ್ಟಾಗಿ ಕಾಲರ್ ಸ್ಟಿಚ್ ಆಗುತ್ತೆ. ನೋಡಿ, ಈಗ ಸ್ಟಿಚ್ ಆಗಿರಲಿ ಬಿಟ್ಟಿರ್ತೀವಿ, ಸ್ಟಿಚ್ ಆಗದೆ ಇರೋ ಕಡೆಯಿಂದ ನಾವು ಕಾಲರ್ ಅಟ್ಯಾಚ್ ಮಾಡಿರ್ತೀವಿ. ನೋಡಿ, ನೀಟಾಗಿ ಕೂಳೆ ಥರ ಬಟ್ಟೆ ಏನಾದರೂ ಇದ್ದರೆ ಒಳಗಡೆ ಹಾಕ್ಬಿಟ್ಟು ಮೇಲಿಂದ ಒಂದು ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಕಾಲರ್ ಎಷ್ಟು ನೀಟಾಗಿ ಬಂದಿದೆ. ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿ ರೆಡಿಮೇಡ್ ಕಾಲರ್ ಅವಶ್ಯಕತೆ ಇಲ್ಲ. ನೀವು ಇದೇ ರೀತಿ ಕಾಲರನ್ನು ರೆಡಿ ಮಾಡಿಕೊಂಡು ಆರಾಮಾಗಿ ಬ್ಲೌಸ್ಗೆ ಕೊಡ್ಬೋದು. ತುಂಬ ಈಸಿ ಇದೆ. ನೋಡಿ, ಈಗ ಕರೆಕ್ಟಾಗಿ ಕಾಲರನ್ನು ಅಟ್ಯಾಚ್ ಮಾಡ್ತಾ ಹೋಗಿ, ತುಂಬ ಈಸಿ ಇದೆ. ಈಗ ನಾನು ಕಾಲರ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಲೀವ್ ಅಟ್ಯಾಚು ಮತ್ತು ಸೈಡ್ ಫಿನಿಶಿಂಗ್ ಮಾಡ್ತೀನಿ. ನೋಡಿ, ಈಗ ಅಲ್ಲಿಂದ ಕರೆಕ್ಟಾಗಿ ಸ್ಟಿಫಾಗಿ ಕೂರೋದಕ್ಕೆ ಫುಲ್ ಒಂದು ಸ್ಟಿಚ್ಚನ್ನು ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಾಲರ್ ಬ್ಲೌಸ್ ರೆಡಿ ಆಗ್ತಾ ಇದೆ. ಈ ರೀತಿ ಕಾಲರ್ ಬ್ಲೌಸನ್ನು ಸ್ಟಿಚ್ ಮಾಡಿ, ತುಂಬ ಈಸಿ ಇದೆ. ಈಗ ಕಾಲರ್ ಅಟ್ಯಾಚ್ ಮಾಡಿ ಆಯಿತು. ನೋಡಿ, ಈ ರೀತಿ ಕಾಣಿಸುತ್ತೆ. ಕರೆಕ್ಟಾಗಿ ಎರಡೂ ಸೈಡಲ್ಲೂ ಒಂದೇ ರೀತಿ ಕಾಲರ್ ಜಾಯಿಂಟ್ ಬರುತ್ತೆ. ನೀವು ಮಧ್ಯ ಮೆಜರ್ ಮಾಡಿ ಬ್ಲೌಸಿಗೆ ಹಚ್ಚೋದ್ರಿಂದ ಕಾಲರ್ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಸೈಡ್ ಉದ್ದ ಒಂದು ಸೈಡ್ ಗಿಡ್ಡ ಬರುತ್ತೆ. ಫ್ರೆಂಡ್ಸ್, ನಾನೀಗ ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ಫ್ರೆಂಡ್ಸ್, ಈ ಕಾಲರ್ ಸ್ಟಿಚಿಂಗು ಕಟ್ಟಿಂಗು ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.